ಸಂಚಿಕೆ ಶೂನಲ್ಲಿ ಅಡುಗೆ ಮನೆಯಲ್ಲಿ ಮೀನಾ, ರೋಹಿಣಿ ಹಾಗೂ ಶ್ರುತಿ ಕಾಫಿ ಕುಡ್ತಾ ಕುಳಿತಿರ್ತಾರೆ. ಆಗ ರೋಹಿಣಿ ಸಿಕ್ಕಿರೋ ಅವಕಾಶನ ಮಿಸ್ ಮಾಡ್ಕೋಬಾರ್ದು ಶ್ರುತಿ. ರವಿ ಓದಿರೋ ಹುಡುಗ, ಬುದ್ಧಿವಂತ, ಇಷ್ಟು ಚಿಕ್ಕ ವಿಷಯ ಯಾಕೆ ಅವ್ನಿಗೆ ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾಳೆ. ಆಗ ಶ್ರುತಿ, ನಾನೆಷ್ಟೇ ಹೇಳಿದ್ರು ಅವ್ನು ಕೇಳ್ತಾ ಇಲ್ಲ, ಯಾವಾಗ್ಲೂ ಸ್ವಾಭಿಮಾನ ಸ್ವಾಭಿಮಾನ ಅಂತಿರ್ತಾನೆ ಅಂತ ಹೇಳ್ತಾಳೆ. ಆಗ ಮೀನಾ, ಅದು ಮುಖ್ಯನೇ ಅಲ್ವಾ ಅಂತ ಹೇಳ್ತಾಳೆ. ಆಗ ರೋಹಿಣಿ, ಏನ್ ಮುಖ್ಯ ಮೀನಾ ಅವ್ರೆ, ಯಾಕೆ ಬುದ್ಧಿವಂತೆ ಅಂತ ಹೆಸರಿಟ್ಕೊಂಡು ದಡ್ಡಿ ತರ ಮಾತಾಡ್ತಾ ಇದ್ದೀರಾ? ರವಿ ಬ್ಯಾಂಕಲ್ಲಿ ಲೋನ್ ತಗೊಳ್ತಾ ಇಲ್ವಾ? ಅದು ಒಂದ್ ಸ್ವಂತ ದುಡ್ಮೇನಾ? ಯಾರ್ದೋ ದುಡ್ಡು ಇದು? ಹಾಗೆ ಆಕ್ಚುಲಿ ನೋಡ್ಬೇಕಾದ್ರೆ ಇದು ಒಂದ್ ಸ್ವಂತ ದುಡ್ಡು, ಅವ್ರ ಮಾವನ್ ದುಡ್ಡು ಅಂತ ಹೇಳ್ತಾಳೆ ರೋಹಿಣಿ. ಆಗ ಮೀನಾ, ಅವರು ಅದನ್ನ ಪ್ರೀತಿಯಿಂದ ಕೊಡ್ತಾ ಇಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಚೆಕ್ ಕೊಡ್ತಾ ಇದಾರೆ. ಇಂಥ ದುಡ್ಡಲ್ಲಿ ಸ್ವಾಭಿಮಾನದಿಂದ ಇರೋ ಯಾರೋ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಲ್ಲ ಅಂತ ರೋಹಿಣಿಗೆ ಬೈತಾ ಇರ್ತಾಳೆ. ಪ್ರತಿಷ್ಠೆ ಪರಾಕಾಷ್ಠೆ ಮೀನಾ ಅವ್ರೆ, ಇದು ಯಾರೋ ಏನೋ ಅನ್ಕೋತಾರೆ ಅಂತ ಹೇಳಿ ಬದುಕಬಾರ್ದು, ಸಾಧಿಸ್ಬೇಕು, ಅನ್ಕೊಂಡಿದ್ನ ಸಾಧಿಸ್ಬೇಕು ಅಂತ ಹೇಳಿ ಬದುಕಬೇಕು, ಅದು ಬದುಕು ಅಂತ. ಆಗ ಮೀನಾ, ಓಹೋ, ಛಾಯಾ ಕೊಟ್ಟು 30 ಲಕ್ಷನ ಹೊಡೆದು ಬದುಕ್ತಿದಿರಲ್ಲ, ಆ ದುಡ್ಡಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಲ್ಲ ಹಾಗ ಅಂತ ಹೇಳ್ತಾಳೆ. ಆ ಮಾತು ಕೇಳಿ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ. ಆಗ ರೋಹಿಣಿ ಮೀನಾನ ಜೋರಾಗಿ ಮೀನಾ ಅಂತ ಕೂಗ್ತಾಳೆ. ಆಗ ಮೀನಾಗೂ ಕೋಪ ಬರುತ್ತೆ. ಹೇಗಮ್ಮ ನೀನು ಬುದ್ಧಿವಂತೆ ಅಂತ ಇರೋ ದಡ್ಡಿ ಅಂತ ನನ್ನನ್ನು ಕರೆದೆ, ನಿನ್ನನ್ನು ಮಳ್ಳಿ ಇನ್ನೊಬ್ರ ದುಡ್ಡಿಗೆ ಆಸೆ ಪಡೋ ಹಸಿರು ಹಾವು ಅಂತ ಕರೆದ್ರೆ ಹೇಗಿರುತ್ತೆ ಅಂತ ಹೇಳಿ ಮೀನಾನು ಜೋರ್ ಮಾಡ್ತಾಳೆ. ಅಲ್ಲ ಮೀನಾ ಅವ್ರೆ, ನಿಮ್ದು ಸೂರ್ಯ ಅವ್ರದ್ದು ಒಂದೇ ತರ ಬುದ್ಧಿ, ಎಲ್ಲಾ ಸುತ್ತಿ ಕೊನೆಗೆ ನಮ್ಮ ಹತ್ರನೇ ಬರ್ತೀರಾ ಅಂತ ಹೇಳಿ ಬೈತಾ ಇರ್ತಾಳೆ ರೋಹಿಣಿ. ಹಾಗೆ ಮೀನಾನು ಸಹ ನಿಮ್ದು ನಿಮ್ಮ ಯಜಮಾನ್ದು ಒಂದೇ ರೀತಿ ಮೆಂಟಾಲಿಟಿ, ಎಲ್ಲಾನು ಸುತ್ತಿ ಕೊನೆಗೆ ಯಾರ್ ಮೋಸ ಮಾಡೋದು, ಯಾರ್ ದುಡ್ಡನ್ನ ಹೊಡೆಯೋದು ಅಂತಾನೆ ಯೋಚನೆ ಮಾಡ್ತಿರ್ತೀರಾ ಅಂತ ಮೀನಾನು ಸಹ ರೋಹಿಣಿಗೆ ಬೈತಾ ಇರ್ತಾಳೆ. ಆಗ ಶ್ರುತಿ, ಕಾಮ್ ಡೌನ್, ನಮ್ಮ ವಿಷಯಕ್ಕೆ ನೀವ್ಯಾಕೆ ಈ ರೀತಿ ಜಗಳ ಆಡ್ತಿದ್ರಿ ಅಂತ ಕೇಳ್ತಾಳೆ. ಆಗ ರೋಹಿಣಿ, ನಾನೇನಂತದ್ ಹೇಳ್ಬಾರ್ದು ಹೇಳಿದೆ ಶ್ರುತಿ, ರವಿನೂ ಸಹ ಬಿಸ್ನೆಸ್ ಮಾಡ್ಲಿ, ನಮ್ಮ ಹಾಗೆ ದೊಡ್ಡ ಸ್ಥಾನಕ್ಕೆ ಬರ್ಲಿ ಅಂತ ಆಸೆ ಪಟ್ಟೆ, ಅದ್ ತಪ್ಪ ಅಂತ ಕೇಳ್ತಾಳೆ. ಆಗ ಮೀನಾ, ನಿಮ್ ತರ ಬರೋದ್ ತಪ್ಪು, ನ್ಯಾಯವಾಗಿ ದುಡ್ದು ಮುಂದ್ ಬರ್ಲಿ ಅಂತ ನಾನ್ ಹೇಳ್ದೆ, ಅದು ತಪ್ಪ ಅಂತ ಕೇಳ್ತಾಳೆ. ಆಗ ರೋಹಿಣಿ, ನಂದೇ ತಪ್ಪು ಮೀನಾ ಅವ್ರೆ, ನೀವಿರೋ ಕಡೆ ನಾನ್ ಬರ್ತೀನಲ್ಲ, ನಂದೇ ತಪ್ಪು, ಛೀ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ. ಆಗ ಮೀನಾ ಸಹ, ನೋಡ್ದೆ ಶ್ರುತಿ, ಮಾತಾಡೋದೆಲ್ಲ ಮಾತಾಡಿ ತಮ್ದೇ ಸರಿ ಅನ್ನೋ ರೀತಿ ಸಮರ್ಥನೆ ಮಾಡ್ಕೋತಾರೆ ಅಂತ ಹೇಳ್ತಾಳೆ. ಆಗ ಶ್ರುತಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ನೋಡಿ ಮೀನಾ ಅವ್ರೆ, ನಿಮ್ ಹತ್ರ ಒಂದ್ ಮಾತ್ ಕೇಳ, ಈಗ ಕಷ್ಟ ಬಂದಾಗ ನಾವು ದೇವ್ರ ಹತ್ರ ಏನ್ ಕೇಳ್ಕೊತೀವಿ ಅಂತ ಹೇಳಿದಾಗ ಮೀನಾ, ಅಪ್ಪ ತಂದೆ ನಮ್ಮನ್ನ ಕಾಪಾಡಪ್ಪ ಅಂತ ಕೇಳ್ಕೊತೀವಿ, ಹೌದಲ್ವಾ? ಈಗ ತಂದೆನೇ ಬಂದು ಕಾಪಾಡ್ತೀನಿ ಅಂತ ಆದ್ರೆ ಈ ರವಿ ಯಾಕೆ ಈ ರೀತಿ ಈಗೋ ತೋರಿಸ್ತಾ ಇದ್ದಾನೆ? ಅವನಿಗಿರೋದು ಸ್ವಾಭಿಮಾನ ಅಲ್ಲ, ಈಗೋಕ್ಕೂ ಸೆಲ್ಫ್ ರೆಸ್ಪೆಕ್ಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಮೀನಾ ಅವ್ರೆ. ಅವತ್ತು ಗೌರಿ ಹಬ್ಬದ ದಿವಸ ನಿಮ್ಮಮ್ಮ ಬಾಗಿನ ಇಟ್ಕೊಟ್ರು, ಅದ್ರಲ್ಲಿ ₹1 ಇಲ್ಲ ಅನ್ನೋ ಟೈಮಲ್ಲಿ ₹1,000 ಇಟ್ಕೊಟ್ರು, ಅದ್ರಲ್ಲೇ ನೀವು ಹಬ್ಬ ಮಾಡಿದ್ರಿ. ಅವಾಗ ನಿಮ್ಗೆ ಸ್ವಾಭಿಮಾನ ಇರ್ಲಿಲ್ವಾ? ಬುದ್ಧಿ ಹೇಳು ಅಂದ್ರೆ ಎಲ್ರು ಬುದ್ಧಿ ಹೇಳ್ತೀರಾ, ಆದ್ರೆ ನಮ್ ಜಾಗದಲ್ಲಿ ನಿಂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ಬೇಕು, ಸಾರಿ ಟು ಸೇ ದಿಸ್ ಅಂತ ಹೇಳ್ತಾ ಶ್ರುತಿನೂ ಸಹ ಅಲ್ಲಿಂದ ಹೊರಡ್ತಾಳೆ. ಆಗ ಅಲ್ಲಿಗೆ ಬಂದ ಸೂರ್ಯ, ಮುಗಿತೆ ನಮ್ಮ ಪಂಚಾಯಿತಿ ಅಂತ ಕೇಳ್ತಾನೆ. ರೀ, ನಾನೇನೋ ಹೇಳೋಕ್ ಹೋದೆ, ಶ್ರುತಿ ಇನ್ನೇನೋ ಅರ್ಥ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಹೊರಟೋದ್ರು ಅಂತ ಹೇಳ್ತಾಳೆ. ನೋಡಮ್ಮ ಮೀನಾ, ಶ್ರುತಿ ಕ್ಯಾರೆಕ್ಟರ್ ಸ್ವಲ್ಪ ಈ ಸೂರ್ಯನ್ ಕ್ಯಾರೆಕ್ಟರ್ ಇದ್ದಂಗೆ ಫಿಲ್ಟರ್ಲೆಸ್, ಅನ್ಕೊಂಡಿದ್ನ ನೇರವಾಗಿ ಮಾತಾಡ್ಬಿಡ್ತಾಳೆ. ಬೆಳಗೋಗೋದ್ರೊಳಗೆ ಎಲ್ಲ ಸರಿ ಹೋಗುತ್ತೆ. ಹಾಗೆ ಈ ವಿಷಯದಲ್ಲಿ ನಾವಿಬ್ರು ಮೂಗ್ ತೋರ್ಸೋದ್ ಬೇಡ, ಗಂಡ ಹೆಂಡತಿ ಏನ್ ಮಾತಾಡ್ಕೊಂಡು ಡಿಸೈಡ್ ಮಾಡ್ತಾರೋ ಅವರೇ ಮಾತಾಡ್ಲಿ, ನಾವು ದೂರ ನಿಂತ್ಕೊಂಡು ನೋಡೋಣ ಅಷ್ಟೇ. ಸರಿ ಆಯ್ತು, ಕೆಲಸ ಮುಗಿಸಿ ಬೇಗ ಬಾ, ಮಲ್ಕೊಳೋಣ, ನಾನು ನಿನ್ಗೋಸ್ಕರ ಕಾಯ್ತಿರ್ತೀನಿ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಮರುದಿನ ಬೆಳಗ್ಗೆ ಮೀನಾ ತನಗೆ ಫೋನ್ ಮಾಡಿ ಕರೆದಿರೋ ವ್ಯಕ್ತಿನ ಭೇಟಿ ಆಗ್ಬೇಕು ಅಂತ ಹೇಳಿ ಕಲ್ಯಾಣ ಮಂಟಪದ ಹತ್ರ ಬರ್ತಾಳೆ. ಆಗ ವ್ಯಕ್ತಿ, ಬಾರಮ್ಮ, ನೀನ್ ಕೊಟ್ಟಿರೋ ಡಿಸೈನ್ ಒಬ್ಬ ಪಾರ್ಟಿಗೆ ತುಂಬಾ ಇಷ್ಟ ಆಗಿ ಅವರು ರಿಸೆಪ್ಷನ್ ನಮ್ಮ ಹಾಲ್ ನಲ್ಲೇ ಬುಕ್ ಮಾಡಿದ್ದಾರೆ, ಅದಕ್ಕೋಸ್ಕರ ಆರ್ಡರ್ ಕೊಡೋಕಂತ ನಿನ್ನ ಕರೆಸಿದ್ದು ಅಂತ ಹೇಳ್ತಾನೆ. ಆಗ ಮೀನಾಗೆ ತುಂಬಾ ಖುಷಿ ಆಗುತ್ತೆ. ನೋಡಿ ಸರ್, ಆರ್ಡರ್ ಅಂತ ಹೇಳಿ ಮಂಟಪದ ಹೊರಗಡೆನೋ ಅಥವಾ ಕಾರ್ ಡೆಕೋರೇಷನ್ ಅಂತ ಹೇಳಿ ಚಿಕ್ಕ ಪುಟ್ಟ ಆರ್ಡರ್ನೆಲ್ಲ ಕೊಡ್ಬೇಡಿ ಸರ್, ಕೊಟ್ರೆ ಪೂರ್ತಿ ಆರ್ಡರ್ ನನಗೆ ಕೊಡಿ, ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಕೇಳ್ಕೊತಾಳೆ. ಆಗ ವ್ಯಕ್ತಿ, ಆಯ್ತಮ್ಮ, ಈ ಫುಲ್ ಆರ್ಡರ್ ನಿನ್ಗೆ ಕೊಡ್ತಾ ಇದ್ದೀನಿ, ಹಾಗೆ ಈ ಡೆಕೋರೇಷನ್ ಮಾಡೋಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು ಅಂತ ಕೇಳ್ತಾನೆ. ಆಗ ಮೀನಾ, ನೋಡಿ ಸರ್, ಈ ಕಲ್ಯಾಣ ಮಂಟಪ ನೋಡಿದ್ರೆ ತುಂಬಾ ದೊಡ್ಡದಿದೆ ಅಂತ ಅನ್ಸುತ್ತೆ, ಒಳಗೂ ಹೊರಗೂ ಎರಡೂ ಕಡೆ ಸೇರಿ $1-2 ಲಕ್ಷ ಆಗ್ಬೋದು ಅಂತ ಹೇಳ್ತಾಳೆ. ಆಗ ವ್ಯಕ್ತಿ, 2 ಲಕ್ಷನ ತುಂಬಾ ಜಾಸ್ತಿ ಆಯ್ತಲ್ಲಮ್ಮ ಅಂತ ಹೇಳ್ತಾನೆ. ಹೌದು ಸರ್, ಈಗ ಹಬ್ಬದ ಸೀಸನ್ ಎಲ್ಲ ಹೂವೆಲ್ಲ ತುಂಬಾ ದುಬಾರಿ, ಹಾಗೆ ನಾನಿನ್ನು ತುಂಬಾ ಲಾಭ ಇಟ್ಟು ಮಾಡ್ತಾ ಇಲ್ಲ, ನನ್ನ ಡೆಕೋರೇಷನ್ ನ ನೋಡಿ ಇನ್ನೂ 4 ಆರ್ಡರ್ ಹೆಚ್ಚಿಗೆ ಬರ್ಲಿ ಅಂತ ಅಷ್ಟೇ ಅಂತ ಹೇಳಿದಾಗ, ಸರಿ ಆಯ್ತಮ್ಮ, ನಾನು ಪಾರ್ಟಿಗೆ 2.5 ಲಕ್ಷ ಅಂತ ಹೇಳ್ತೀನಿ. ಹೌದಮ್ಮ, ನಮ್ದು 50,000 ಕಮಿಷನ್ ಅಂತ ಇರುತ್ತಲ್ಲ, ಎಲ್ರು ಹೀಗೆ ಮಾಡೋದು ಅಂತ ಹೇಳಿದಾಗ, ಸರಿ ಆಯ್ತು ಸರ್, ನಿಮ್ಗೆ ಹೇಗ್ ಅನ್ಸುತ್ತೆ ಹಾಗೆ ಮಾಡಿ ಅಂತ ಮೀನಾ ಹೇಳ್ತಾಳೆ. ಆಗ ಆ ವ್ಯಕ್ತಿ ಮೀನನ್ನ ಒಳಗಡೆ ಕರ್ಕೊಂಡೋಗಿ 25,000 ಅಡ್ವಾನ್ಸ್ ಕೊಡ್ತಾನೆ. ಹಾಗೆ ಮೀನಾ ಮುಂದೆ ಅಗ್ರಿಮೆಂಟ್ ಪೇಪರ್ನ ಇಡ್ತಾನೆ. ಆಗ ಮೀನಾ, ಏನ್ ಸರ್ ಇದು ಅಂತ ಕೇಳಿದಾಗ, ನೋಡಮ್ಮ, ಈಗ ನಿನ್ಗೆ ಆಲ್ರೆಡಿ 25,000 ಕೊಟ್ಟಿದ್ದೀನಿ, ನಾನು ಅದರಲ್ಲಿ 25,000 ತಗೊಂಡಿದ್ದೀನಿ, ಈ ಅಗ್ರಿಮೆಂಟ್ ಪೇಪರ್ ಅಲ್ಲಿ 50,000 ಅಡ್ವಾನ್ಸ್ ಕೊಟ್ಟಿದೆ ಅಂತ ಇದೆ, ಮಿಕ್ಕಿದ್ದು
ಮದುವೆ ಆದ್ಮೇಲೆ ನಿನ್ಗೆ ಸಿಗುತ್ತೆ, ಮಿಕ್ಕಿದ್ದು ರಿಸೆಪ್ಷನ್ ಎಲ್ಲ ಆದ್ಮೇಲೆ ಬಾಕಿ ಹಣ ನಿನ್ಗೆ ಸಿಗುತ್ತೆ ಅಂತ ಇದ್ರಲ್ಲಿ ಬರ್ದಿದೆ. ಹಣ ಎಲ್ಲ ಬಂದ್ಮೇಲೆ ಇನ್ ಮಿಕ್ಕಿದ 25,000 ನನ್ ಕೊಟ್ರೆ ಅಷ್ಟೇ ಸಾಕು. ಹೀಗೆ ಅಗ್ರಿಮೆಂಟ್ ಇದ್ರೆ ನಿನ್ಗೂ ಒಳ್ಳೇದು ನನ್ಗೂ ಒಳ್ಳೇದು ಅಲ್ವಾ ಅಂತ ಹೇಳಿದಾಗ ಹಿಂದೆ ಮುಂದೆನೂ ಯೋಚನೆ ಮಾಡ್ದ ಮೀನಾ ಅಗ್ರಿಮೆಂಟ್ ನ ಎಲ್ಲಾ ಪೇಪರ್ಗೂ ಸೈನ್ ಹಾಕ್ತಾಳೆ. ಆಗ ಆ ವ್ಯಕ್ತಿ ನೋಡಮ್ಮ ಡೆಕೋರೇಷನ್ ನೋಡಕ್ಕೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದಾಗ ಸರಿ ಸರ್ ನಾನು ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಮೀನಾ ಅಲ್ಲಿಂದ ಹೊರಡ್ತಾಳೆ. ಮೀನಾ ಹೋದ್ಮೇಲೆ ಅದೇ ಕಲ್ಯಾಣ ಮಂಟಪಕ್ಕೆ ವಿಶಾಲಾಕ್ಷಿ ತನ್ನ ಕಾರಲ್ಲಿ ಬಂದು ಇಳಿತಾಳೆ. ಆಗ ಆ ವ್ಯಕ್ತಿ ನೋಡಿ ಅಮ್ಮ ನೀವ್ ಹೇಳಿದ ರೀತಿ ಆ ಹುಡುಗಿಗೆ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಪೇಪರ್ಸ್ಗೆಲ್ಲ ಸೈನ್ ಹಾಕಿದ್ದೀನಿ ಅಂತ ತೋರಿಸ್ತಾನೆ. ಆಗ ವಿಶಾಲಾಕ್ಷಿಗೆ ಖುಷಿ ಆಗುತ್ತೆ. ಗುಡ್ ಕಂದ ಅಂತ ಹೇಳ್ತಾಳೆ. ಅಲ್ಲಮ್ಮ ನನಗೆ ಒಂದ್ ವಿಷಯ ಅರ್ಥ ಆಗ್ಲಿಲ್ಲ, ಯಾವಾಗ್ಲೂ ನಮ್ ಕಲ್ಯಾಣ ಮಂಟಪದ ಡೆಕೋರೇಷನ್ ನ ನೀವೇ ಮಾಡ್ತಿದ್ರಿ, ನಮ್ಮ ಓನರು ಈ ಕಲ್ಯಾಣ ಮಂಟಪಕ್ಕೆ ಬರೋ ಡೆಕೋರೇಷನ್ ಎಲ್ಲ ನಿಮ್ಗೆ ಕೊಡ್ತಿದ್ರು, ಹಾಗೆ ಆ ಹುಡುಗಿನೂ ನಿಮ್ಗೆ ಸವಾಲಾಗೋ ರೀತಿ ಡೆಕೋರೇಷನ್ ಮಾಡ್ತಾಳೆ, ಅಂತದ್ರಲ್ಲಿ ಆರ್ಡರ್ನ ಆ ಹುಡುಗಿಗೆ ಯಾಕಮ್ಮ ಕೊಡ್ಸೋಕ್ ಹೇಳಿದ್ರಿ ಅಂತ ವ್ಯಕ್ತಿ ಕೇಳಿದಾಗ ನೋಡು ಈ ವಿಷಯ ಎಲ್ಲ ನಿನಗೆ ಅರ್ಥ ಆಗಲ್ಲ, ಗಿಡನ ಚೆನ್ನಾಗಿ ನೀರ್ ಹಾಕಿ ಯಾಕೆ ಬೆಳೆಸ್ತೇವೆ ಹೇಳು, ಹೂ ಅರಳಿ ಅಂತ ಹೇಳಿ, ಹೂ ಅರಳದ್ಮೇಲೆ ಅದನ್ನ ಕಿತ್ ಹಾಕ್ತಿವಿ, ಇದು ಅದೇ ರೀತಿ ಹೂ ಅರಳೋ ಮಠ ಬಿಟ್ಟು ಆಮೇಲೆ ಕಿತ್ತಾಕ್ತೀನಿ ನೋಡ್ತಾ ಇರು ಅಂತ ಹೇಳಿ ನಗ್ತಾ ಇರ್ತಾಳೆ ವಿಶಾಲಾಕ್ಷಿ. ಆಗ ವ್ಯಕ್ತಿ ಅಮ್ಮ ನನ್ಗೇನು ಅರ್ಥನೇ ಆಗ್ಲಿಲ್ಲ ಅಂತ ಹೇಳಿದಾಗ ನಿನ್ಗೆಲ್ಲ ಅರ್ಥ ಆಗಲ್ಲ, ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನಗ್ತಾ ಇರ್ತಾಳೆ. ಕಡೆ ಸೂರ್ಯ ಹಾಡು ಹೇಳ್ತಾ ಮೀನಾನೇ ನೆನ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಬಂದ ಮೀನಾ ಖುಷಿಯಿಂದ ರೀ ನಾನ್ ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತ ಹೇಳ್ತಾಳೆ. ಹೇರಿ ಆಯ್ತು ಹೇಳಮ್ಮ ಅಂತ ಹೇಳ್ತಾನೆ ಸೂರ್ಯ. ಆಗ ಮೀನಾ ರೀ ನನ್ಗೆ ಇವತ್ತು ಒಂದು ದೊಡ್ಡ ಆರ್ಡರ್ ಸಿಕ್ತು, ಅದು ಅಂತಿಂತ ಆರ್ಡರ್ ಅಲ್ಲ, 2 ಲಕ್ಷದ್ದು ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಸೂರ್ಯನು ಖುಷಿ ಪಡ್ತಾನೆ. ಆಗ ಮೀನಾ ರೀ ಇದನ್ನೇನಾದ್ರೂ ನಾವು ಮುಗಿಸ್ಕೊಟ್ರೆ ನಮ್ಗೆ 80,000 ರಿಂದ 90,000 ಲಾಭ ಸಿಗುತ್ತೆ ಅಂತ ಹೇಳಿದಾಗ ವಾರೆ ಮೇರೆ ಮುರ್ಗಿ ಅಂತ ಹೇಳಿ ಮೀನಾನ ಎತ್ಕೊಂಡು ಖುಷಿಯಿಂದ ತಿರುಗ್ತಾ ಇರ್ತಾನೆ. ಆಗ ಅಲ್ಲಿಗೆ ರವಿ, ಶ್ರುತಿ, ರೋಹಿಣಿ, ಮನೋಜ ಹಾಗೂ ಶಾಂತಿ, ರಂಗನಾಥ್ ಅವರು ಸಹ ಬರ್ತಾರೆ. ಆಗ ರೋಹಿಣಿ ಏನಿದು ಚೀಚಿಚಿ ನಡು ಮನೆಯಲ್ಲಿ ಎಲ್ರು ಇರ್ತಾರೆ ಅಂತ ಗೊತ್ತಾಗಲ್ವಾ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ಸೂರ್ಯ ಯಾಕೆ ಬಂದ್ಬಿಡು, ರೂಮ್ ಕೊಟ್ಬಿಡಿ, ನಾವಲ್ಲೇ ನನ್ನ ಹೆಂಡ್ರನ್ನ ಎತ್ಕೋತೀನಿ ಅಂತ ಹೇಳ್ತಾನೆ. ಆಗ ಮನೋಜ ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀಯಲ್ಲೋ ಅಂತ ಹೇಳಿ ವಾದ ಮಾಡ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಯಾಕೋ ಸೂರ್ಯ ಸುಮ್ನೆ ವ್ಯಾಜ್ಯ ಮಾಡ್ತೀರಾ, ಏನ್ ವಿಷಯ ಅಂತ ಹೇಳು, ಯಾಕೋ ಇಷ್ಟೊಂದು ಖುಷಿ ಆಗಿದ್ಯಾ ಅಂತ ಕೇಳ್ತಾರೆ. ಆಗ ಸೂರ್ಯ ಅಪ್ಪ ಆ ವಿಷಯನ ಮೀನಾನೇ ಹೇಳ್ತಾಳೆ ಅಂತ ಹೇಳ್ತಾನೆ. ಆಗ ಮೀನಾ ಮಾವ ಇವತ್ತು ನನಗೆ ಒಂದು ದೊಡ್ಡ ಚೌಟ್ರಿ ಕಾಂಟ್ರಾಕ್ಟ್ ಸಿಕ್ಕಿದೆ ಅಂತ ಹೇಳಿದಾಗ ಇಷ್ಟು ದಿವಸ ನೀನ್ ಕಡದು ಕಟ್ಟೆ ಆಗ್ತಿರೋದು ಅದನ್ನೇ ಅಲ್ವಾ ಅಂತ ಹೇಳಿ ಶಾಂತಿ ಕೊಂಕ್ ಮಾತಾಡ್ತಾಳೆ. ಆಗ ಮೀನಾ ಅತ್ತೆ ಅದು ಹಾಗಲ್ಲ, ಪೂರ್ತಿ ಕಾಂಟ್ರಾಕ್ಟ್ ನನ್ಗೆ ಸಿಕ್ಕಿದೆ, ಪೂರ್ತಿ 2 ಲಕ್ಷದ್ದು ಅಂತ ಹೇಳಿದಾಗ 2 ಲಕ್ಷನಾ ಅಂತಾಳೆ. ಆಗ ಶ್ರುತಿ ಹಾಗೂ ರವಿ ಮೀನಾಗೆ ಅಭಿನಂದನೆ ಹೇಳ್ತಾರೆ. ಆಗ ಮನೋಜ ಯಾಕೋ 2 ಲಕ್ಷ ಅಂದ್ರೆ ಹೀಗ್ ಮಾಡ್ತಾರೆ, ಆಫ್ಟರ್ ಆಲ್ 2 ಲಕ್ಷ ಅಂತ ಹೇಳಿ ಮಾತಾಡ್ತಾನೆ ಮನೋಜ. ಆಗ ಸೂರ್ಯ ಕೊಡೋ ಈಗ್ಲೇ ಕೊಡೋ 2 ಲಕ್ಷ ಅಂತ ಹೇಳಿದಾಗ ಮನೋಜ ಮಾತಾಡದೆ ಸುಮ್ನಿಲ್ತಾನೆ. ಆಗ ರಂಗನಾಥ್ ಅವರು ನೋಡೋ ಮನೋಜ ನೀನು ಓದಿರೋ ಡಿಗ್ರಿ ನಿನ್ಕಿನ ಅದು ಉದ್ದ ಇರ್ಬೋದು, ಆದ್ರೆ ಕಷ್ಟಪಡದೆ ದುಡ್ಡು ಸಂಪಾದನೆ ಮಾಡೋಕೆ ಸಾಧ್ಯನೇ ಇಲ್ಲ ಕಣೋ ಅಂತ ಹೇಳಿ ಬೈತಾ ಇರ್ತಾರೆ. ಆಗ ಶಾಂತಿ ಹೋಗ್ಲಿ ಬಿಡ್ರಿ ನನ್ ಮಗ ಏನ್ ಅನ್ಬಾರ್ದು ಅಂದ, ನನ್ ಮಗ ಒಂದ್ ಫ್ರಿಡ್ಜು, ವಾಷಿಂಗ್ ಮಿಷಿನ್, ಟಿವಿನೋ ಮಾರಿದ್ರೆ ಅದಕ್ಕಿಂತ ಹೆಚ್ಚಿಗೆ ಸಂಪಾದನೆ ಮಾಡ್ತಾನೆ ಅಂತ ಮನೋಜನ ವಹಿಸ್ಕೊಂಡು ಮಾತಾಡ್ತಿರ್ತಾಳೆ. ಆಗ ಮನೋಜ ಯಾಕಮ್ಮ ಬಂದ್ಬಿಡು, ಎಲ್ಲ ಬಿಸ್ನೆಸ್ ಆಗಿ ಡೀಲರ್ಸ್ ಎಲ್ಲ ಕೊಟ್ಟು ಕೊನೆಗೊಳ್ಳೋದು ಅಷ್ಟಕ್ಕಷ್ಟೇ ಅಂತ ಹೇಳ್ತಾ ಇರ್ತಾನೆ. ಆಗ ರವಿ ನೋಡಿ ಅತ್ಗೆ ನೀವು ಒಂದಿನ ಈ ರೋಡ್ಗೆ ನಿಮ್ ಹೆಸರು ನೀಡ್ಬೇಕು, ಆ ರೀತಿ ಬೆಳೀರಿ ಅಂತ ಹೇಳಿ ಕಂಗ್ರಾಟ್ಸ್ ಹೇಳ್ತಾ ಇರ್ತಾನೆ. ಆಗ ಶಾಂತಿಗೆ ಕೋಪ ಬರುತ್ತೆ. ಯಾಕೆ ಬಂದ್ಬಿಡು, ಹೆಸರಂದ್ರೆ ಹೇಗಿರ್ಬೇಕು ಗೊತ್ತಾ, ಈಗ ನಮ್ಮ ಮನೆ ಮುಂದಿದೆಯಲ್ಲ ಸಕ್ಕರೆ ಬೆಲ್ ಶಾಂತಿ ಅಂತ, ಹಾಗೆ ಅದೇ ಕಣೋ ಹುಟ್ಟಿದೂರ್ಗೆ ಗಂಡನ ಮನೆಗೆ ಹೆಸರು ಕೀರ್ತಿ ತರೋದು ಅಂತ ಹೇಳಿದಾಗ ರಂಗನಾಥ್ ಅವರು ಶಾಂತಿಗೆ ಕೈ ಮುಗಿತಾ ಹೋಗೆ ಒಳಗಡೆ ಕೆಲಸ ಏನಾದ್ರು ನೋಡ್ಕೊ ಹೋಗು ಅಂತ ಹೇಳ್ತಾರೆ. ಆಗ ಮೀನಾಗೂ ಸಹ ಹೋಗಮ್ಮ ಎಲ್ರಿಗೂ ಸಿಹಿ ಮಾಡು ಅಂತ ಹೇಳಿದಾಗ ಮೀನಾ ಅಡಿಗೆ ಮನೆಗೆ ಹೋಗ್ತಾಳೆ. ಆಗ ಸೂರ್ಯನು ಸಹ ಅಪ್ಪ ನಾನು ಹೋಗ್ತೀನಿ ಅಂತ ಹೇಳಿ ಮೀನಾ ಹಿಂದನೇ ಹೋಗ್ತಾ ಇರ್ತಾನೆ. ಅಡುಗೆ ಮನೆಗೆ ಬಂದ ಮೀನಾ ಸ್ವೀಟ್ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಸೂರ್ಯ ಮೀನನ್ನ ತಂದ್ಕೊಂಡು ನೀನ್ ಈ ಫೀಲ್ಡ್ ಅಲ್ಲಿ ತುಂಬಾ ಹೆಸರು ಮಾಡ್ತೀಯ ಕಣೆ, ಇನ್ನೂ ಬೆಳಿತೀಯಾ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ. ರೀ ನಾ ಇನ್ನೂ ಬೆಳೆದಿಲ್ಲ ರೀ, ನೋಡೋಣ, ಆದ್ರೆ ನನ್ಗೆ ಬರೀ ಅಡ್ವಾನ್ಸ್ 25,000 ಸಿಕ್ಕಿದೆ, ಇನ್ನೂ 1 ಲಕ್ಷ ಬೇಕಾಗುತ್ತೆ ಅಂತ ಹೇಳ್ತಾಳೆ. ಆಯ್ತು ಕಣೆ ನಾನು ಅಡ್ಜಸ್ಟ್ ಮಾಡ್ತೀನಿ ಹೇಗಾದ್ರು ಅಂತ ಸೂರ್ಯ ಹೇಳಿದಾಗ ಬೇಡ ರೀ ಈ ಸಲ ನಾನೇ ಪ್ರಯತ್ನ ಮಾಡ್ತೀನಿ, ಸ್ವಂತ ಪ್ರಯತ್ನ ಮಾಡ್ತೀನಿ, ನನ್ ಕಡೆಯಿಂದ ಆಗ್ಲಿಲ್ಲ ಅಂದ್ರೆ ಆಮೇಲೆ ಕೊನೆಗೆ ನೀವೇ ಇದಿರಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಕಣೆ ಅಂತ ಹೇಳ್ತಾ ಮೀನನ್ನ ರೇಗಿಸ್ತಾ ಇರ್ತಾನೆ ಸೂರ್ಯ. ಈ ಕಡೆ ವಿಶಾಲಾಕ್ಷಿ ಶಾಂತಿಗೆ ಕಾಲ್ ಮಾಡ್ತಾಳೆ. ಆಗ ಪಕ್ಕದಲ್ಲಿರೋ ರಂಗನಾಥ್ ಅವ್ರನ್ನ ನೋಡ್ತಾ ಶಾಂತಿ ಅಲ್ಲಿಂದ ಎದ್ ಬಂದು ಮಾತಾಡೋಕೆ ಶುರು ಮಾಡ್ತಾಳೆ. ಆಗ ವಿಶಾಲಾಕ್ಷಿ ಟೀಚರ್ ಹೇಗಿದ್ದೀರಾ ಅಂತ ವಿಚಾರಿಸಿದಾಗ ಚೆನ್ನಾಗಿದ್ದೀನಿ ಅಂದ್ರೆ ನನಗ್ ಮುಳುಕಾಟ, ಚೆನ್ನಾಗಿಲ್ಲ ಅಂದ್ರೆ ನಿಮಗ್ ಮುಳುಕಾಟ, ಹೋಗ್ಲಿ ಬಿಡಿ, ಸೋಫಾದ ಮೇಲೆ ಕುತ್ಕೊಂಡು ಸೋನ್ ಪಾಪಡಿ ತಿನ್ನೋಣ ಅಂತಂದ್ರೆ ಈ ಮೀನಾ ಅದಕ್ಕೂ ಕಲ್ಚಪಡಿ ಹಾಕ್ಬಿಟ್ಲು ಅಂತ ಮೀನಾಗೆ ಬೈತಾ ಇರ್ತಾಳೆ. ಆಗ ವಿಶಾಲಾಕ್ಷಿ ಏನಾಯ್ತು ಅಂತದೇನ್ ಮಾಡಿದ್ಲು ನಿಮ್ ಸೊಸೆ ಅಂತ ಕೇಳಿದಾಗ ಅದೇನೋ 2 ಲಕ್ಷದ್ದು ಚೌಟ್ರಿ ಆರ್ಡರ್ ಹಿಡ್ಕೊಂಡ್ ಬಂದಿದ್ದಾಳೆ, 2 ಲಕ್ಷದ್ದು ಆರ್ಡರ್ ಅಂತ ಹೇಳ್ತಾ ಇರ್ತಾಳೆ.
ಒಂದು ವಿಷಯ ಹೇಳ ನಿಮಗೆ, ನಿಮ್ಮ ಸೊಸೆಗೆ ಆರ್ಡರ್ ಕೊಡಿಸಿದ್ದೆ ನಾನು ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಏನು ಹೇಳ್ತಾ ಇದ್ದೀರಾ ನೀವು? ಅವಳ ಹೆಸರು ಹೇಳಿದ್ರೆ ಅವ್ರ ಹೆಸರು ಹೇಳ್ದವ್ರನ್ನೇ ಎತ್ತು ಬಿಡ್ತೀನಿ ಅಂತ ಹೇಳ್ತಿದ್ರಿ, ನೀವು ಮಾಡ್ತಿರೋದು ಸರಿನಾ ಅಂತ ಕೇಳ್ತಾಳೆ. ಹಾಗೆ ನೀವು ಅವಳ ಹೆಸರು ಕಂಡ್ರೆ ಸಾಕು ಈ ಹಸಿ ಖಾರಕ್ಕೆ ಒಣ ಖಾರ ಸೇರಿಸಿ ಉರಿಯುತ್ತಲ್ಲ ಆ ರೀತಿ ಆಡ್ತಿದ್ರಿ. ಈಗ ನೀವೇ ಆರ್ಡರ್ ಕೊಡಿಸ್ತೀರಾ ಅಂದ್ರೆ ಮುಗಿದೋಯ್ತು ಬಿಡಿ. ಅವಳು ಎತ್ತರಕ್ಕೆ ತೆಂಗಿನ ಮರದ ಥರ ಬೆಳಿತಾಳೆ ಅಂತ ಶಾಂತಿ ಬೈತಾ ಇರ್ತಾಳೆ. ಹಾಗೇನು ಆಗಲ್ಲ, ನಿಮ್ಮ ಸೊಸೆ ಒಪ್ಕೊಂಡಿರೋ ಕೊನೆ ಆರ್ಡ್ರೇ ಇದು. ಈ ಆರ್ಡ್ರನ್ನು ಅವ್ರು ಮುಗಿಸೋಕ್ಕಾಗಲ್ಲ, ನೋಡ್ತಾ ಇರಿ ಅಂತ ಹೇಳ್ತಾಳೆ. ನನಗೇನು ಅರ್ಥ ಆಗ್ತಿಲ್ಲ, ಅದೇನು ಮಾಡ್ತಿರೋ ಅದನ್ನು ಕರೆಕ್ಟಾಗಿ ಹೇಳಿ ನನಗೂ ಅಂತ ಹೇಳಿದಾಗ, ಹಾಗೆಲ್ಲ ಹೇಳಲ್ಲ, ಏನಾಗುತ್ತೆ ಅಂತ ನೀವೇ ನೋಡ್ತಾ ಇರಿ. ಈ ಸಾರಿ ನಿಮ್ಮ ಸೊಸಿ ಬರೀ ನೆಲಕ್ಕೆ ಬೀಳೋದಲ್ಲ, ನೆಲಕ್ಕೆ ಹಚ್ತಾಳೆ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಏನಾದರೂ ಮಾಡಿ ಅಂತ ಹೇಳ್ತಾ ಶಾಂತಿ ಕಾಲ್ ಕಟ್ ಮಾಡ್ತಾಳೆ. ಹಾಗೆ ಈ ಮನೇಲಿ ನನ್ನ ಮನೋಜನ್ನ ಬಿಟ್ರೆ ಯಾರೂ ಬೆಳಿಬಾರ್ದು, ಅವ್ರ ವ್ಯಾಪಾರಕ್ಕೆ ನಂದೇ ದೃಷ್ಟಿ ಆಗಲಿ ಅಂತ ಹೇಳಿ ಮೀನಾಗೆ ಶಾಪ ಹಾಕ್ತಿರ್ತಾಳೆ ಶಾಂತಿ.